ಗೋವಿಂದಾಯ ನಮಃ. ಹಾಗೆ ಕೈ ತೊಳ್ಕೊಳ್ಳಿ. ಕೈ ತೊಳ್ಕೊಂಡು ಕಣ್ಣನ್ನ ಮುಟ್ಕೊಳ್ಳಿ. ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮತ್ಸೋದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಹಾಗೆ ಅಕ್ಷತೆ ಕಾಳು ತಂದಿದ್ರೆ ಅಕ್ಷತೆ ಕಾಳು ಒಂದೊಂದು ಹೂವನ್ನ ಎಡದೇ ಕೈಗೆ ಹಾಕ್ಕೊಂಡು ಬಲದೇ ಕೈ ಮುಚ್ಕೊಳ್ಳಿ. ಈಗ ಸಂಕಲ್ಪ ಆಗುತ್ತೆ. ಎಲ್ಲರಿಗೂ ಕೇಳಿಸ್ತಿದ್ಯಾ? ಹೂವು ಅಕ್ಷತೆ ಇದ್ರೆ, ಇಲ್ಲ ಅಂದ್ರೆ ಹೂ ತಂದಿದ್ರೆ ಹೂವನ್ನ ಎಡಗೈಗೆ ಹಾಕೊಳ್ಳಿ, ಬಲಗೈ ಮುಚ್ಚಿಟ್ಕೊಂಡು ಬಲ ತೊಡೆ ಮೇಲೆ ಇಟ್ಕೊಳ್ಳಿ. ಸಂಕಲ್ಪ ಅಂತ ಹೇಳಿ ಆಗತ್ತೆ. ಸಮ್ಯಕ್ ಕರ್ಮಾಣೀತಿ ವಕ್ತವ್ಯಾನಿ ಅಂತ ಹೇಳಿ ಶಾಸ್ತ್ರ ಹೇಳತ್ತೆ ನಮಗೆ. ಯಾವುದೇ ಉದ್ದೇಶ ಇಲ್ಲದೆ ಒಂದು ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತಿನ ಲಕ್ಷ ಕುಂಕುಮಾರ್ಚನೆಗೆ ಮೊದಲು ಸಂಕಲ್ಪವನ್ನ ಮಾಡ್ಕೊಬೇಕು. ನಾವು ಯಾರು, ನಾವು ಎಲ್ಲಿದ್ದೇವೆ, ಯಾವ ಪ್ರಾಂತ್ಯದಲ್ಲಿದ್ದೇವೆ, ಇವತ್ತಿನ ವಾರ ಯಾವುದು, ತಿಥಿ ಯಾವುದು, ನಕ್ಷತ್ರ ಯಾವುದು, ಎಲ್ಲವನ್ನ ಮೊದಲು ಭಗವಂತನಿಗೆ ನಿವೇದನೆ ಮಾಡಬೇಕು. ತದನಂತರದಲ್ಲಿ ನಾವು ಯಾರು ಅನ್ನೋದನ್ನ ಭಗವಂತನಿಗೆ ಹೇಳಬೇಕು. ಅದಾದ ನಂತರದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಈ ಪೂಜೆಯನ್ನ, ಈ ಅರ್ಚನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಭಗವಂತನಿಗೆ ವರದಿ ಒಪ್ಪಿಸಬೇಕು. ಅದಕ್ಕೆ ಸಂಕಲ್ಪ ಅಂತ ಹೇಳಿ ಕರಿತೀವಿ. ಹಾಗಾಗಿ ಎಲ್ಲರೂ ಹೂವು ಅಕ್ಷತೆ ತಗೊಳ್ಳಿ, ಎಡಗೈಗೆ ಹಾಕೊಂಡು ಬಲಗೈ ಮುಚ್ಚಿಟ್ಕೊಳ್ಳಿ. ಕೆಲಸ ಏನೇ ಮಾಡ್ತಿದ್ರು ಬಿಟ್ಬಿಡಿ, ಸಂಕಲ್ಪ ಮಾಡ್ಕೊಳ್ಳಿ. ಕಾರ್ಯಕರ್ತರು ಯಾರಿದ್ದೀರಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ.